ಹರೇ ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಒಂದು ಪರಿಸ್ಥಿತಿಗೆ, ನಿಮ್ಮ ಒಂದು ಕರೆಂಟ್ ಸಿಚುವೇಶನ್ ಏನೇ ಇರಲಿ ಆ್ಯಂಡ್ ನಿಮಗೆ ಅನ್ನಿಸ್ತಾ ಇರಬಹುದು ಈ ಒಂದು ದಿನ ಮುಗಿದು ಹೋದರೆ ಸಾಕು, ಅಥವಾ ಈ ಒಂದು ಕಷ್ಟ ಮುಗಿದು ಹೋದರೆ ಸಾಕು, ನಾನು ಇನ್ನೇನು ಬೇಕಾದರೂ ಮಾಡ್ತೀನಿ, ನನಗೆ ಈ ಕಷ್ಟದಿಂದ ಹೊರಗೆ ಬಂದರೆ ಸಾಕು, ಅಥವಾ ಈ ಒಂದು ಸಿಚುವೇಶನಿಂದ ಹೊರಗೆ ಬಂದರೆ ಸಾಕು, ನಾವು ಅವರ ಒಂದು ಸಾಲನ ತೀರಿಸಿದರೆ ಸಾಕು, ಅಥವಾ ನನ್ನ ಪರ್ಸನ್ ನನಗೆ ಸಿಕ್ಕಿದ್ರೆ ಸಾಕು, ಅವ್ರು ಹೇಗೆ ಇದ್ರು ಏನೇ ಇದ್ರು ನನ್ನ ಜೊತೆ ಇರಲಿ, ನನಗೆ ವಾಪಸ್ ಬರಲಿ ಅಂತ ಅಂದರೆ, ಈ ಒಂದು ಕೆಲಸ ಸಿಕ್ಕಿದ್ರೆ ಸಾಕು, ಅಥವಾ ನನ್ನ ಈ ಒಂದು ಬಿಸ್ನೆಸ್ ಕ್ಲಿಕ್ ಆದರೆ ಸಾಕು, ಅಥವಾ ನೀವೇನಾದರೂ ಯೂಟ್ಯೂಬರ್ ಇದ್ರೆ ನಂದು ಈ ಒಂದು ವಿಡಿಯೋ ವೈರಲ್ ಆದರೆ ಸಾಕು, ನನಗೆ ಇನ್ನೇನು ಬೇಡ, ಯಾವುದೋ ಒಂದು ಗೊತ್ತೋ ಗೊತ್ತಿಲ್ಲದೇನೋ ಯಾವುದೋ ಒಂದು ಸಿಚುವೇಶನಲ್ಲಿ ನೀವು ಸ್ಟಕ್ ಆಗಿದ್ದೀರಾ ಆ್ಯಂಡ್ ಅದರಿಂದ ಹೇಗೆ ಹೊರಗೆ ಬರಬೇಕು ಅಂತಲೂ ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಅದರಿಂದಾಗಿ ಕೆಲವರು ಡಿಪ್ರೆಷನ್, ಆಂಗ್ಸೈಟಿ, ಓವರ್ ಥಿಂಕಿಂಗ್ ಈ ಥರದ ವಿಚಾರಗಳಲ್ಲಿ ನೀವು ಗೋತ್ರೂ ಆಗ್ತಾ ಇದ್ರೆ ಈ ಒಂದು ರೀಡಿಂಗ್ ನಿಮಗೋಸ್ಕರ ಅಂತಲೇ ಹೇಳಬಹುದು. ಎಸ್, ಶ್ರೀಕೃಷ್ಣ ನಿಮಗೋಸ್ಕರ ಏನು ಗೈಡೆನ್ಸ್ ಕೊಡ್ತಾ ಇದ್ದಾರೆ ಥ್ರೂ ಕ್ಯಾಂಡಲ್ ವ್ಯಾಕ್ಸ್ ಅಂತ ನೋಡೋಣ. ಓಕೆ, ನಿಮ್ಮ ಪರಿಸ್ಥಿತಿಗೆ, ನಿಮ್ಮದು ಪರಿಸ್ಥಿತಿ ಏನೇ ಇರಲಿ, ಎಷ್ಟೇ ಕಷ್ಟದಾಗಿರಲಿ, ನೀವು ಎಷ್ಟೇ ಸಿಚುವೇಶನ್ನ ಫೇಸ್ ಮಾಡಿರಿ, ಅಥವಾ ಏನೇ ಒಂದು ವಿಚಾರಕ್ಕೆ ನೀವು ನೋವಲ್ಲಿ ಇದ್ದೀರಾ, ಅಥವಾ ತುಂಬ ಮನಸ್ಸಿಗೆ ಭಾರ ಆಗ್ತಾ ಇದೆ, ಏನೇ ಮಾಡಿದ್ರೂ ಆಗ್ತಾ ಇಲ್ಲ, ನನಗೆ ಯಾರೂ ಇಲ್ಲ, ನಾನು ಒಬ್ಬಂಟಿ ಅನ್ನೋ ಟೈಮಲ್ಲಿ ಈ ವಿಡಿಯೋ ನಿಮಗೆ ಸಿಕ್ಕಿದೆ ಅಂತಂದರೆ ಖಂಡಿತ ಇದು ಲಾರ್ಡ್ ಕೃಷ್ಣನ ಗ್ರೇಟೆಸ್ಟ್ ಸೈನ್. ಓಕೆ, ರಾಧೆ ರಾಧೆ. ಹೆನ್ಸ್ ಇಟ್ ಈಸ್ ಅ ಕಲೆಕ್ಟಿವ್ ಆ್ಯಂಡ್ ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಜೊತೆ ಯಾವ ಒಂದು ಪಾಯಿಂಟ್ ರೆಸನೇಟ್ ಆಗುತ್ತೆ ಅದನ್ನು ಮಾತ್ರ ತಗೊಳ್ಳಿ. ರೆಸ್ಟ್ ಆಫ್ ದಿ ಥಿಂಗ್ಸ್ನ ಬಿಟ್ಟುಬಿಡಿ. ಓಕೆ, ಎಲ್ಲ ಪಾಯಿಂಟ್ಸು ಎಲ್ರಿಗೂ ಅನ್ವಯ ಆಗೋದಿಲ್ಲ, ಎಲ್ಲ ಸಿಚುವೇಶನ್ಸು ಎಲ್ರಿಗೂ ಒಂದೇ ಥರ ಇರೋದಿಲ್ಲ. ತುಂಬ ಜನ ನೋಡ್ತಾ ಇರ್ತೀರ, ಒಬ್ಬೊಬ್ಬರ ಸಿಚುವೇಶನ್ ಒಂದೊಂದು ಥರ ಇರುತ್ತೆ. ಸೊ ನಿಮ್ಮ ಸಿಚುವೇಶನ್ಗೆ ಆ ಒಂದು ಪರ್ಟಿಕ್ಯುಲರ್ ಮೆಸೇಜ್ ಸಿಕ್ಕಿದೆ ಅಂತಂದರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್. ಸಪೋಸ್ ಈ ಒಂದು ರೀಡಿಂಗ್ ನಿಮಗೆ ರೆಸನೇಟ್ ಆಗಿಲ್ಲ ಅಂದರೆ ಮುಂಬರುವ ವಿಡಿಯೋಗಳಲ್ಲಿ ಖಂಡಿತ ನಿಮಗೆ ಒಂದಲ್ಲ ಒಂದು ಮೆಸೇಜ್ ಸಿಗುತ್ತೆ ಅಂತ ಹೇಳ್ತಾ, ಸೊ ಅಗೇನ್ ಐ ಆಮ್ ಟೆಲ್ಲಿಂಗ್, ಓಪನ್ ಮೈಂಡೆಡಿಂದ ಈ ರೀಡಿಂಗ್ ನೋಡಿ, ಟೇಕ್ ವಾಟ್ ರೆಸನೇಟ್ಸ್ ಟು ಯು. ವಿಡಿಯೋ ಟೈಮ್ಲೆಸ್ ಆಗಿರುತ್ತೆ, ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ನಿಮಗೆ ರೆಸನೇಟ್ ಆಗುವಂಥದ್ದು. ಪರ್ಸನಲ್ ರೀಡಿಂಗ್ ಯಾರಿಗೆಲ್ಲ ಬೇಕು, ಕ್ರಿಸ್ಟಲ್ ಆರ್ಡರ್ಸ್ ಮಾಡಬೇಕು, ಅಥವಾ ಮನಿ ರೇಖಿ, ಲಾ ಆಫ್ ಅಟ್ರಾಕ್ಷನ್, ರೇಖಿ ಅಟೈನ್ಮೆಂಟ್, ಟ್ಯಾರೋ ಕೋರ್ಸಸ್, ಅಥವಾ ಈ ಥರದ ಕೋರ್ಸಸ್ಗಳ ಮೇಲೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಡಿಸ್ಕ್ರಿಪ್ಷನ್ ಇರುವಂತಹ ನಮ್ಮ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು, ವಾಟ್ಸಪ್ ಮಾಡಬಹುದು. ಸೊ ನಾನು ನಿಮಗೆ ಅಲ್ಲಿ ಗೈಡ್ ಮಾಡ್ತೀನಿ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಓಕೆ, ಸೊ ಮನಸ್ಸಲ್ಲಿ ಕೃಷ್ಣನ ನೆನೆಸ್ತಾ ಈ ಒಂದು ರೀಡಿಂಗ್ನ ನೋಡಿ, ಸೊ ದಟ್ ಕೃಷ್ಣರ ಮೆಸೇಜಸ್ ನಿಮಗೆ ಸಿಗ್ತಾ ಹೋಗುತ್ತೆ. ನಿಮ್ಮಲ್ಲಿ ಕೆಲವ್ರಿಗೆ ಒಂಟಿತನನ ಎದುರಿಸೋಕೆ ಆಗ್ತಾ ಇಲ್ಲ ಆ್ಯಂಡ್ ನಿಮ್ಮ ಪರಿಸ್ಥಿತಿನ, ನಿಮ್ಮ ಸಿಚುವೇಶನ್ನ ನಿಮಗೆ ಹ್ಯಾಂಡಲ್ ಮಾಡೋಕ್ಕಾಗ್ತಾ ಇಲ್ಲ. ನಿಮ್ಮ ಓನ್ ಥಾಟ್ಗಳು ಏನಿದೆ, ನಿಮ್ಮ ಓನ್ ಥಿಂಕಿಂಗ್ ಏನಿದೆ, ನೆನಪುಗಳನ್ನು ನೀವು ಡೀಲ್ ಮಾಡೋಕ್ಕಾಗ್ತಾ ಇಲ್ಲ, ಆ ಒಂದು ಥಾಟ್ಸ್ಗಳಲ್ಲಿ ನಿಮಗೆ ಡೀಲ್ ಮಾಡೋಕೆ ಆಗ್ತಾ ಇಲ್ಲ. ಆ್ಯಂಡ್ ಈ ಒಂದು ಕಾರಣಕ್ಕೆ ನೀವು ಅಗೇನ್ ಎಮೋಷ್ನಲಿ ಅನ್ಅವೈಲಬಿಲಿಟಿ ಪರ್ಸನ್ಸ್, ಟಾಕ್ಸಿಕ್ ಪರ್ಸನ್ಸ್, ಅಥವಾ ನಿಮ್ಮ ಬಗ್ಗೆ ಕೇರ್ ಮಾಡದೇ ಇರೋರನ್ನ ನೀವು ನಿಮ್ಮ ಲೈಫಲ್ಲಿ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಹುದು. ಆ್ಯಂಡ್ ನಿಮ್ಮನ್ನ ನೀವು ಅಲ್ಲದೆ ಇರುವಂತಹ ವ್ಯಕ್ತಿ ಆಗೋದಕ್ಕೆ ಪ್ರಯತ್ನಿಸ್ತಿದ್ದೀರಾ. ಕ್ಲಿಯರ್ ಆಗಿ ಇಲ್ಲಿ ಸೈನ್ ಬರ್ತಾ ಇರುವಂಥದ್ದು, ನೀವು ಅಲ್ಲದೆ ಇರುವಂತಹ ವ್ಯಕ್ತಿ ನೀವಾಗಿ ಬದಲಾಗ್ತಾ ಇದ್ದೀರಾ. ನಿಮಗೆ ಪೀಪಲ್ ಪ್ಲೀಸಿಂಗ್ ಮಾಡೋಕೆ ಇಷ್ಟ ಇಲ್ಲ, ಬಟ್ ಸ್ಟಿಲ್ ನೀವು ಮಾಡ್ತಾ ಇದ್ದೀರಾ. ನಿಮಗೆ ಆ ಒಂದು ಪ್ಲೇಸಿಗೆ ಹೋಗೋಕೆ ಇಷ್ಟ ಆಗ್ತಾ ಇಲ್ಲ, ಬಟ್ ಸ್ಟಿಲ್ ನೀವು ಹೋಗಿದ್ದೀರಾ. ಅಥವಾ ಆ ಒಂದು ಪರ್ಟಿಕ್ಯುಲರ್ ಎನ್ವಿರಾನ್ಮೆಂಟಲ್ಲಿ ನಿಮಗೆ ಇರೋದಕ್ಕೆ ಇಷ್ಟ ಆಗ್ತಾ ಇಲ್ಲ, ಆ ಒಂದು ಫ್ರೆಂಡ್ ಸರ್ಕಲ್ ನಿಮಗೆ ಬೇಡ, ತುಂಬ ಟಾಕ್ಸಿಸಿಟಿ ಅನ್ನಿಸ್ತಾ ಇದೆ, ಅಥವಾ ಆ ಒಂದು ಪರ್ಟಿಕ್ಯುಲರ್ ಪರ್ಸನ್ ಜೊತೆ ನಂಗೆ ರಿಲೇಷನ್ಶಿಪ್ಪಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ, ಬಟ್ ಸ್ಟಿಲ್ ನೀವು ಅದನ್ನೇ ಆಯ್ಕೆ ಮಾಡ್ಕೊಳ್ತಾ ಇದ್ದೀರಾ. ಬಿಕಾಸ್ ನಿಮಗೆ ಅನ್ನಿಸ್ತಾ ಇರುವಂಥದ್ದು ಬದಲಾವಣೆ ತುಂಬಾ ಭಯ ಪಡಿಸ್ತಾ ಇದೆ. ನೋವಲ್ಲಿ ಇದ್ರೂ ಇದು ಕಂಫರ್ಟ್ ಆಗಿದೆ, ನನಗೆ ಇದು ಹೊಂದ್ಕೊಂಡು ಹೋಗ್ತಾ ಇದ್ದೀನಿ, ನೋವಿಗೆ ನಾನು ಅಡಾಪ್ಟ್ ಆಗ್ತಾ ಇದ್ದೀನಿ. ಇನ್ನು ನೀವು ಆ ಒಂದು ನೋವುಗಳಲ್ಲಿ ಇನ್ನೂ ಶ್ರಿಂಕ್ ಆಗಿ ಅಡಾಪ್ಟ್ ಆಗ್ತಾ ಇದ್ದೀರಾ ಆ್ಯಂಡ್ ಅದರಲ್ಲೇ ನೀವು ಹೊಂದ್ಕೊಂಡು ಬದುಕೊಂಡು ಹೋಗ್ತಾ ಇದ್ದೀರಾ. ಅದರಿಂದ ಹೊರ ಬರೋ ಪ್ರಯತ್ನ ನೀವು ಮಾಡ್ತಾ ಇಲ್ಲ. ಆ್ಯಂಡ್ ಕೆಲವರು ಇಲ್ಲಿ ತುಂಬ ಕನ್ಫ್ಯೂಷನಲ್ಲಿ ಇದ್ದೀರಾ, ದಟ್ ಯಾವ ದೇವರನ್ನ ವರ್ಷಿಪ್ ಮಾಡಬೇಕು,
ದೇವ್ರು ನನ್ನ ಮನಸ್ಸಿಗೆ ಹತ್ರ ಆಗ್ತಾ ಇದ್ದಾರೆ. ಒಂದಿನ ನಿಮಗೆ ರಾಮ ಅನ್ನಿಸ್ತಾರೆ, ಒಂದಿನ ನಿಮಗೆ ಕೃಷ್ಣ ಅನ್ನಿಸ್ತಾರೆ, ಒಂದಿನ ರಾಯರ್ ಅನ್ನಿಸ್ತಾರೆ, ಒಂದಿನ ಕಾಳಿಮ ಅನ್ನಿಸ್ತಾರೆ, ಇನ್ನೊಂದಿನ ದುರ್ಗಮ್ಮ ಅನ್ನಿಸ್ತಾರೆ, ಮತ್ತೊಂದಿನ ಆಂಜನೇಯ ಅನ್ನಿಸ್ತಾರೆ. ಆ್ಯಂಡ್ ಡೈಲಿ ಒಬ್ಬೊಬ್ಬರ ಪೂಜೆನ ನೀವು ಮಾಡ್ತಾ ಹೋದರೆ ನಿಮ್ಮ ಪ್ರೇಯರ್ಸ್ ಒಂದು ಹಂತದ ಮಟ್ಟಿಗೆ ಕ್ಷಣಿಕವಾಗಿ ಅದು ನಿಮಗೆ ರಿಸಲ್ಟ್ ಅನ್ನೋದು ಕೊಡಬಹುದು. ಬಟ್ ಹೋಗ್ತಾ ಹೋಗ್ತಾ ಅದು ನಿಮಗೆ ಕನ್ಫ್ಯೂಷನ್ ಮಾಡುತ್ತೆ. ಆ್ಯಂಡ್ ನಾನು ಇಷ್ಟೆಲ್ಲ ಪೂಜೆ ಮಾಡ್ತೀನಿ, ಇಷ್ಟೆಲ್ಲ ನಾನು ಕೆಲಸ ಮಾಡ್ತೀನಿ, ಬಟ್ ಸ್ಟಿಲ್ ಇದು ಯಾವುದು ನನಗೆ ವರ್ಕ್ ಆಗ್ತಾ ಇಲ್ಲ. ಎಷ್ಟು ವ್ರತ ಮಾಡ್ತೀನಿ, ಎಷ್ಟು ಉಪವಾಸ ಮಾಡ್ತೀನಿ, ಎಷ್ಟು ಮ್ಯಾನಿಫೆಸ್ಟೇಷನ್ಸ್ ಮಾಡ್ತೀನಿ, ಯಾವುದು ವರ್ಕ್ ಆಗ್ತಾ ಇಲ್ಲ ಅಂದರೆ ಬಿಕಾಸ್ ನೀವು ಆ್ಯಕ್ಷನ್ಸ್ ಓರಿಯೆಂಟೆಡ್ ಆಗಿ ಯಾವುದು ಕೆಲಸ ಮಾಡ್ತಾ ಇಲ್ಲ. ಜಸ್ಟ್ ನೀವು ಏನು ಆ್ಯಕ್ಷನ್ಸ್ ಇಲ್ದೇ ಜಸ್ಟ್ ನೀವು ಹೇಳ್ತಾ ಇದ್ದೀರಾ ಇದರಿಂದ ಹೊರಗೆ ಬರಬೇಕು ಅಂತ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ನಿಮ್ಮ ಹತ್ರ ಯಾವುದೇ ರೀತಿಯ ಕೆಲಸ ಇಲ್ಲ, ಸೋರ್ಸ್ ಆಫ್ ಇನ್ಕಮ್ ಇಲ್ಲ, ಏನೂ ಇಲ್ಲ, ಬಟ್ ಸ್ಟಿಲ್ ನೀವು ಒಂದು ಏಂಜಲ್ ನಂಬರ್ನ ಬರ್ಕೊಳ್ತಾ ಇದ್ದೀರಾ ಅಂದ್ಕೊಳ್ಳಿ. ಆ್ಯಂಡ್ ಯು ಆರ್ ಸೇಯಿಂಗ್ ದಟ್ ಆ್ಯಡ್ ಕೌಂಟ್ ಅಥವಾ ಸಮಥಿಂಗ್ ಯು ಆರ್ ಚಾಂಟಿಂಗ್ ರಿಲೇಟೆಡ್ ಟು ಮನಿ, ಬಟ್ ಸ್ಟಿಲ್ ಅಲ್ಲಿ ಯಾವುದೇ ರೀತಿಯ ಆ್ಯಕ್ಷನ್ಸ್ ಇಲ್ಲ. ಆ್ಯಂಡ್ ನೆಕ್ಸ್ಟ್ ನೀವು ಕಂಪ್ಲೇಂಟ್ ಮಾಡ್ತೀರಾ ದೇವರಿಗೆ, ನಾನು ಇದೆಲ್ಲ ಮಾಡ್ತೀನಿ, ಏಂಜಲ್ ನಂಬರ್ಸ್ ಮಾಡ್ತೀನಿ, ಎಲ್ಲನೂ ಮಾಡ್ತೀನಿ, ಬಟ್ ಸ್ಟಿಲ್ ನನ್ನ ಮ್ಯಾನಿಫೆಸ್ಟೇಷನ್ಸ್ ವರ್ಕ್ ಆಗ್ತಾ ಇಲ್ಲ. ಆ್ಯಕ್ಷನ್ ಓರಿಯೆಂಟೆಡ್ ಕೆಲಸಗಳಿಗೆ ಮಾತ್ರ ಮ್ಯಾನಿಫೆಸ್ಟೇಷನ್ಸ್ ವರ್ಕ್ ಆಗೋದು. ವಿಜುವಲೈಸ್ ಮಾಡಿ, ಅಫರ್ಮೇಷನ್ಸ್ ಮಾಡಿ ಇದೆಲ್ಲ ಹೇಳ್ತೀವಿ ಅಂತಂದರೆ ಅದರ ರಿಲೇಟೆಡ್ ನೀವು ಆ್ಯಕ್ಷನ್ಸ್ನ ತಗೊಂಡಾಗ ನಿಮ್ಮ ವಿಜುವಲೈಸೇಷನ್ ಪವರಿಂದ ಆ್ಯಕ್ಷನ್ಸ್ನು ಕಾರ್ಯರೂಪಕ್ಕೂ ಎಲ್ಲ ತೊಗೊಂಬಂದಾಗ ಎಲ್ಲವೂ ಅಲೈನ್ ಆಗಿ ನಿಮಗೆ 200% ರಿಸಲ್ಟ್ ಅನ್ನೋದು ಸಿಗುತ್ತೆ. ಇಲ್ಲಿ ಬರೀ ಪೂಜೆ ಮಾಡೋದ್ರಿಂದ, ನಾಮ ಜಪ ಮಾಡೋದ್ರಿಂದ, ಕೃಷ್ಣನ, ರಾಧಾನ, ರಾಮನ್ನ ಶಿಫ್ಟ್ ಆಗೋದ್ರಿಂದ ವರ್ಕ್ ಆಗೋದಿಲ್ಲ. ಫಸ್ಟ್ ನಿಮ್ಮ ಮೈಂಡ್ಸೆಟ್ನ ನೀವು ಶಿಫ್ಟ್ ಮಾಡ್ಕೊಳ್ಳಿ ಅಂತ ಇಲ್ಲಿ ಕೃಷ್ಣ ಹೇಳ್ತಾ ಇರುವಂಥದ್ದು. ಆ್ಯಂಡ್ ನಿಮ್ಮನ್ನು ನೀವು ಕಾರ್ನರ್ ಮಾಡ್ಕೋಬೇಡಿ. ಆ್ಯಂಡ್ ನನ್ನ ಲೈಫ್ ಇಷ್ಟೇ, ನನ್ನ ಲೈಫಲ್ಲಿ ಬದಲಾವಣೆ ಇಲ್ಲ, ನನಗೆ ಸಂತೋಷ ಅನ್ನೋದೇ ಇಲ್ಲ, ಎಲ್ಲರ ಲೈಫು ಎಷ್ಟು ಚೆನ್ನಾಗಿದೆ, ನನ್ನ ಲೈಫ್ ಯಾಕೆ ಹೀಗಿದೆ, ಕೃಷ್ಣ ನನ್ನ ಮೊರೆನ ಯಾಕೆ ಕೇಳ್ತಾ ಇಲ್ಲ, ದೇವರು ನನಗೆ ಯಾಕೆ ಈ ಕಷ್ಟ ಕೊಡ್ತಾ ಇದ್ದಾನೆ, ವೈ ಕಂಟಿನ್ಯೂಸ್ ಆಗಿ ಯಾಕೆ ನನಗೆ ಯಾಕೆ ಹೀಗಾಗತ್ತೆ, ನಾನು ಎಲ್ರಿಗೂ ಒಳ್ಳೇದು ಮಾಡ್ತೀನಿ, ನನ್ನನ್ನು ಯಾರೂ ಅರ್ಥ ಮಾಡ್ಕೊಳ್ಳೋದಿಲ್ಲ, ಈ ಥರ ಕಂಟಿನ್ಯೂಸ್ ಆಗಿ ಕ್ವಶನ್ಸ್ ಬರ್ತಾ ಇದೆ. ಆ್ಯಂಡ್ ಟೆಲ್ ಮಿ ಒನ್ ಥಿಂಗ್, ಬೇರೆ ಯಾರೋ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋಕ್ಕೂ ಮುಂಚೆ ನೀವು ನಿಮ್ಮನ್ನು ಎಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದೀರಾ ಅನ್ನೋದರ ಬಗ್ಗೆ ಕ್ಲಾರಿಟಿ ಇದೆಯಾ? ನೀವು ನಿಮ್ಮನ್ನು ಅರ್ಥ ಮಾಡ್ಕೊಂಡಿದ್ದೀರಾ? ಉತ್ತರ ನೀವೇ ಕಂಡ್ಕೊಳ್ಳಿ. ಆ್ಯಂಡ್ ನೀವು ಇಲ್ಲಿ ತುಂಬ ಡಿಪ್ರೆಷನಲ್ಲಿ ಇದ್ದೀರಾ, ಥಿಂಕಿಂಗ್ ಮಾಡ್ತಿದ್ದೀರಾ, ಆ್ಯಂಡ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾ ಇಲ್ಲ, ಅಥವಾ ಯಾವ ಕೆಲಸನೂ ನನಗೆ ಕಂಪ್ಲೀಟ್ ಮಾಡೋಕ್ಕಾಗ್ತಾ ಇಲ್ಲ, ಎಲ್ಲ ಕೆಲಸನೂ ಅರ್ಧ ಮಾಡ್ತೀನಿ, ಯಾವುದು ಕಂಪ್ಲೀಟ್ ಮಾಡೋದಿಲ್ಲ, ಆ್ಯಂಡ್ ನನ್ನ ಜೊತೆ ಯಾರೂ ನಿಲ್ಲೋದಿಲ್ಲ, ಈ ಥರದ್ದೆಲ್ಲ ಪ್ರಶ್ನೆಗಳಿಗೂ ನಿಮಗೆ ಎಲ್ಲ ರೀತಿಯಲ್ಲೂ ಆನ್ಸರ್ ಸಿಗುತ್ತೆ. ಎಲ್ಲಿ ಸಿಗುತ್ತೆ? ಕೃಷ್ಣನ ಬಳಿ ಸಿಗುತ್ತೆ. ಸೊ ಕೃಷ್ಣ ಹೇಳ್ತಾ ಇರುವಂಥದ್ದು, ನಾನು ಎಲ್ಲ ಉತ್ತರಗಳನ್ನು, ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ನಾನು ಯಾವತ್ತೋ ಕೊಟ್ಟಾಗಿದೆ, ನೀವು ನನ್ನವರೆಗೂ ಬರ್ತಾ ಇಲ್ಲ, ನನ್ನ ಜೊತೆಗೆ ನೀವು ಕನೆಕ್ಟ್ ಆಗ್ತಾ ಇಲ್ಲ, ದಾರಿ ತೋರಿಸು ಅಂತಂದರೆ ನಾನು ಹೇಗೆ ತೋರಿಸ್ಲಿ? ಆ್ಯಂಡ್ ಸಿಂಪಲ್ಲಾಗಿ ಹೇಳಬೇಕು ಅಂದರೆ ನಾವು ಎಷ್ಟೊಂದು ಸತಿ ಎಲ್ಲೆಲ್ಲೋ ಓಡ್ತೀವಿ, ಎಲ್ಲೆಲ್ಲೋ ಹುಡುಕ್ತೀವಿ ಆನ್ಸರ್ಸ್ಗಳನ್ನ, ಬಟ್ ನಮ್ಮಲ್ಲೇ ಇರುತ್ತೆ. ಆ್ಯಂಡ್ ಸ್ಟಾರ್ಟ್ ರೀಡಿಂಗ್ ಭಗವದ್ಗೀತಾ ಅಂತ ಇಲ್ಲಿ ಸೈನ್ ಇದೆ. ಆ್ಯಂಡ್ ಮೇನ್ ಥಿಂಗ್ ಇಲ್ಲಿ ರಿಲೇಷನ್ಶಿಪ್ ಇಶ್ಯೂಸ್ ಕೂಡ ನೀವು ಫೇಸ್ ಮಾಡ್ತಾ ಇದ್ದೀರಾ. ಕೆಲವ್ರದ್ದು ಥರ್ಡ್ ಪಾರ್ಟಿ ಸಿಚುವೇಶನ್ ನಡೀತಾ ಇದೆ, ಇನ್ನು ಕೆಲವ್ರದ್ದು ಮದುವೆ ಆಗ್ತಾ ಇಲ್ಲ, ಇನ್ನು ಕೆಲವ್ರದ್ದು ಫಿನಾನ್ಷಿಯಲ್ ಬರ್ಡನ್ ಆಗಿದೆ, ತುಂಬಾ ಸಾಲ ಬಾಧೆಯಲ್ಲಿ ಇದ್ದೀರಾ ಕೆಲವರು. ಆ್ಯಂಡ್ ಇನ್ನು ಕೆಲವ್ರದ್ದು ಫ್ಲವರ್ ಬಿಸ್ನೆಸ್ ಇತ್ತು ಅನ್ಸುತ್ತೆ, ಆ ಫ್ಲವರ್ ಬಿಸ್ನೆಸ್ ಕೂಡ ಈಗ ಸರಿಯಾದಂಥ ರೀತಿಯಲ್ಲಿ ಹೋಗ್ತಾ ಇಲ್ಲ. ಆ್ಯಂಡ್ ಕೆಲವ್ರದ್ದು ಮಶ್ರೂಮ್ ಬಿಸ್ನೆಸ್ ಇರಬಹುದು, ಅದು ಕೂಡ ವರ್ಕ್ ಆಗ್ತಾ ಇಲ್ಲ. ಆ್ಯಂಡ್ ಎಲೆಕ್ಟ್ರಿಕಲ್ ಐಟಮ್ಸ್ ಬಿಸ್ನೆಸ್ ಇರಬಹುದು, ಅದು ಕೂಡ ನಿಮ್ದು ವರ್ಕ್ ಆಗ್ತಾ ಇಲ್ಲ. ಸೊ ಈ ಥರದ ಬಿಸ್ನೆಸ್ಸಲ್ಲಿ ಇರೋರ್ದು ಕೂಡ ಎನರ್ಜೀಸ್ ಬರ್ತಾ ಇದೆ. ಸೊ ಈ ಫೇಸ್ ಎಸ್ ಅಂತ ಕಮೆಂಟ್ ಮಾಡಿ, ಇಲ್ಲ ಕೃಷ್ಣ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಯು ಆರ್ ಲೈಕ್ ಒಂದನ್ನೇ ನೀವು ತುಂಬ ಯೋಚಿಸ್ತಾ ಇದ್ದೀರಾ. ಅಂದರೆ ನೀವು ಯಾವುದೋ ಒಂದು ವಸ್ತು ಅಥವಾ ವ್ಯಕ್ತಿ ಬಗ್ಗೆ ತುಂಬ ಯೋಚಿಸ್ತಾ ಇದ್ದೀರಾ, ಆ್ಯಂಡ್ ಆ ವ್ಯಕ್ತಿ ಅಥವಾ ಆ ವಸ್ತು ನಿಮ್ಮ ಜೊತೆ ಇಲ್ಲ, ಬಟ್ ಸ್ಟಿಲ್ ಅದು ಇರಬೇಕಾಗಿತ್ತು, ಅಥವಾ ಆ ವ್ಯಕ್ತಿ ನನ್ನ ಜೊತೆ ಇರಬೇಕಾಗಿತ್ತು, ಯಾಕೆ ನನ್ನ ಬಿಟ್ಟು ಹೋದ್ರು. ಆ್ಯಂಡ್ ನೀವು ಫ್ಲೇಮ್ನ ನೋಡ್ತಾ ಇರ್ಬೋದು, ಆ ವ್ಯಾಕ್ಸ್ನ ನೋಡ್ತಾ ಇರಬಹುದು, ಆ ವ್ಯಾಕ್ಸಲ್ಲಿ ನನಗೆ ಕೃಷ್ಣ ಕಾಣಿಸ್ತಾ ಇದ್ದಾರೆ. ಆ್ಯಂಡ್ ನಿಮಗೂ ಕೆಲವ್ರಿಗೂ ಕಾಣಿಸ್ತಾ ಇದ್ರೆ ಹರೇ ಕೃಷ್ಣ ಅಂತ ಟೈಪ್ ಮಾಡಿ. ಆ್ಯಂಡ್ ಇಟ್ಸ್ ಅ ಕ್ಲಿಯರ್ ಸೈನ್ ಗೈಸ್, ಕೃಷ್ಣ ಈಸ್ ವಿತ್ ಯು. ಆ್ಯಂಡ್ ಯಾರು ಬೇಬಿ ಆಗ್ತಾ ಇಲ್ಲ, ನನಗೆ ಮಗುನ ಕೊಡು ಭಗವಂತ, ಕರುಣಿಸು ಭಗವಂತ ಅಂದರೆ
ಡೆಫಿನೆಟ್ಲಿ ನೀವು ಬಾಲಕೃಷ್ಣನ ನೀವು ವರ್ಷಿಪ್ ಮಾಡೋದಕ್ಕೆ ಶುರು ಮಾಡಿ ಆ್ಯಂಡ್ ಆ ಬಾಲಕೃಷ್ಣನ ಫೋಟೋನ ನಿಮ್ಮ ಬೆಡ್ರೂಮಲ್ಲಿ ಇಟ್ಕೊಂಡು ವಿಜುವಲೈಸ್ ಮಾಡೋದಕ್ಕೆ ಶುರು ಮಾಡಿ ಡೆಫಿನೆಟ್ಲಿ ನಿಮಗೆ ಮಗು ಅನ್ನೋದು ಆ ಪರಮಾತ್ಮ ಕರುಣಿಸ್ತಾನೆ, ಆ ಭಗವಂತ ಕರುಣಿಸ್ತಾನೆ. ಆ್ಯಂಡ್ ಎಸ್, ಎನ್ಲೈಟ್ಮೆಂಟ್ ಯಾವಾಗ ಬರುತ್ತೆ ಗೊತ್ತಾ? ನೀವು ಯಾವಾಗ ಕಂಪ್ಲೀಟ್ ಆಗಿ ಶರಣಾಗತಿಯಲ್ಲಿ ದೇವರ ಪಾದ ಸೇರ್ತಿರೋ, ದೇವರ ಮೊರೆ ಹೋಗ್ತಿರೋ, ಈ ಮನುಷ್ಯರಿಂದ ಬಿಡುಗಡೆ ಬೇಕು, ಈ ಮಾಯ ಜಗತ್ತಿಂದ ಬಿಡುಗಡೆ ಬೇಕು. ನಮ್ಮಲ್ಲಿ ಎಷ್ಟೊಂದು ಡಿಸ್ಟ್ರಾಕ್ಷನ್ಸ್ ಇದೆ. ನಾವೇನಾದರೂ ಒಂದು ದೇವರ ನಾಮ ಹೇಳಬೇಕು ಅಥವಾ ದೇವ್ರ ಜೊತೆ ಕನೆಕ್ಟ್ ಆಗಬೇಕು ಅಂದರೆ ದೇರ್ ಆರ್ ಲಾಟ್ ಆಫ್ ಡಿಸ್ಟರ್ಬೆನ್ಸ್ ಅಥವಾ ಡಿಸ್ಟ್ರಾಕ್ಷನ್ಸ್. ತುಂಬ ಇನ್ಸ್ಟಾಗ್ರಾಮ್, ಸೋಷಿಯಲ್ ಮೀಡಿಯಾ ಅಥವಾ ಗಾಸಿಪಿಂಗ್, ಪ್ರಪಂಚ, ಜನ, ಫ್ಯಾಮಿಲಿ, ಕಮಿಟ್ಮೆಂಟ್, ದಿನನಿತ್ಯದ ಬ್ಯುಸಿ ಲೈಫಲ್ಲಿ ಒಂದು 10 ನಿಮಿಷ 20 ನಿಮಿಷ ನಿಮ್ಮ ಸೋಲಿಗೋಸ್ಕರ ನೀವು ಟೈಮ್ ಅನ್ನೋದನ್ನು ಕೊಡಿ. ನಿಮ್ಮ ಮೈಂಡ್ನ ಖಾಲಿ ಮಾಡ್ಕೊಳ್ಳಿ. ಆ ಖಾಲಿ ಮೈಂಡಲ್ಲಿ ಬರೀ ನಿಮ್ಮ ಇಷ್ಟ ದೇವ್ರು ಯಾರು, ನೀವು ಯಾವ ದೇವ್ರನ್ನ ಇಷ್ಟಪಡ್ತೀರಾ, ಕೃಷ್ಣನ, ರಾಮನ, ಶಿವನ, ಯಾವ ದೇವರನ್ನು ನೀವು ವರ್ಷಿಪ್ ಮಾಡಿದ್ರು ಅದು ನನಗೇ ಬಂದು ಸೇರುತ್ತೆ ಅಂತ ಕೃಷ್ಣ ಹೇಳ್ತಾರೆ. ಸೊ ನೀವು ಆ ಒಂದು ಪರ್ಟಿಕ್ಯುಲರ್ ದೇವರ ನಾಮನ, ಅದು ಒನ್ ವರ್ಡ್ ಮಂತ್ರನೇ ಆಗಿರಲಿ ಅಥವಾ ಕಂಪ್ಲೀಟ್ ಮಂತ್ರನೇ ಆಗಿರಲಿ, ಏನೇ ಒಂದು ನೀವು ಚಾಂಟ್ ಮಾಡ್ತಾ ಬನ್ನಿ. ನೀವು ಶಿವನ್ನ ವರ್ಷಿಪ್ ಮಾಡ್ತಾ ಇದ್ರೆ ಓಂ ನಮಃ ಶಿವಾಯ ಅಂತ ಹೇಳಿ, ಕೃಷ್ಣನ ವರ್ಷಿಪ್ ಮಾಡ್ತಾ ಇದ್ರೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ಹೇಳಿ, ಅಥವಾ ರಾಧಾ ರಾಧಾ ಅಂತ ಹೇಳಿ, ಕೃಷ್ಣ ಕೃಷ್ಣ ಅಂತ ಹೇಳಿ, ರಾಮ ರಾಮ ಅಂತ ಹೇಳಿ, ರಾಯರಿದ್ದಾರೆ ಅಂತ ಹೇಳಿ, ನಿಮಗೆ ಯಾವ ಮಂತ್ರ ಸೂಟಬಲ್ ಅನ್ಸುತ್ತೋ, ಯಾವ ಮಂತ್ರ ನಿಮಗೆ ತುಂಬಾ ಹತ್ರ ಅನ್ಸುತ್ತೋ ಅಥವಾ ಬೆಸ್ಟಲ್ಲಿ ಬೆಸ್ಟ್ ಅನ್ಸುತ್ತೋ ಅದನ್ನು ನೀವು ಟ್ರೈ ಮಾಡಬಹುದು. ಆ್ಯಂಡ್ ಇನ್ ಕೆಲವರು ನಿಮ್ಮ ಗಾರ್ಡಿಯನ್ ಏಂಜಲ್ಸ್ ಜೊತೆ ನೀವು ವರ್ಕ್ ಮಾಡ್ತಾ ಇದ್ದೀರಾ, ಏಂಜಲ್ಸ್ ಜೊತೆ ನೀವು ಕನೆಕ್ಟ್ ಆಗ್ತಾ ಇದ್ದೀರಾ ಅಂದರೆ ಡೆಫಿನೆಟ್ಲಿ ಯು ಕ್ಯಾನ್ ಕನೆಕ್ಟ್ ವಿತ್ ಏಂಜಲ್ಸ್. ಓಕೆ, ರಾಮನ ಜೊತೆ ಕನೆಕ್ಟ್ ಆಗಿ, ಕೃಷ್ಣನ ಜೊತೆ ಕನೆಕ್ಟ್ ಆಗಿ, ಅಥವಾ ಯಾವುದೇ ಒಂದು ರಿಲಿಜಿಯಸ್ನ ನೀವು ಫಾಲೋ ಮಾಡಿ. ದ ಇಂಟೆನ್ಷನ್ ಈಸ್ ಓನ್ಲಿ ಟು ಸರೆಂಡರ್ ಟು ಗಾಡ್. ನಿಮ್ಮ ಇಂಟೆನ್ಷನ್ಸ್ ಏನಿದ್ರು, ನನ್ನ ಎಲ್ಲ ಕಷ್ಟಗಳನ್ನು ನಿನ್ನ ಪಾದಕ್ಕೆ ಅರ್ಪಿಸ್ತೀನಿ, ನಾನು ಕಂಪ್ಲೀಟ್ ನನ್ನ ಒಂದು ಬದುಕಿನ ಒಂದು ಬೀಗದ ಕೈ ಎಲ್ಲವನ್ನು ನೀನು ಕೊಡ್ತೀನಿ, ನನ್ನ ಬದುಕಿನ ಸಾರಥಿಯಾಗಿ ನೀನು ನಿಂತ್ಕೋ ಭಗವಂತ ಅಂತ ಒನ್ಸ್ ನೀವು ಸರೆಂಡರ್ ಆಗಿ ಆ್ಯಂಡ್ ಸಿ, ನಿಮ್ಮ ಲೈಫಲ್ಲಿ ಎಷ್ಟು ಬದಲಾವಣೆಗಳಾಗುತ್ತೆ, ಎಷ್ಟೊಂದು ಸ್ಟ್ರಾಂಗ್ ಪಾಸಿಟಿವಿಟಿ ಬರುತ್ತೆ. ಆ್ಯಂಡ್ ಐ ನೋ, ಆ್ಯಂಡ್ ಒಂದು ದಿನದಲ್ಲಿ ಯಾವುದೂ ಸರಿ ಹೋಗೋದಿಲ್ಲ. ಈ ಒಂದು ಸ್ಪಿರಿಚುವಲ್ ಪಾತಿಗೆ ಬಂದ ಮೇಲೆ ಕೂಡ ಇನ್ನೂ ಗಟ್ಟಿ ಆಗೋದಕ್ಕೆ ಇನ್ನೂ ಎಮೋಷ್ನಲ್ ಚಾಲೆಂಜಸ್ ಬರುತ್ತೆ, ಇನ್ನೂ ಫಿನಾನ್ಷಿಯಲ್ ಚಾಲೆಂಜಸ್ ಬರಬಹುದು. ಬಟ್ ಸ್ಟಿಲ್ ನೀವು ಗಿವ್ ಅಪ್ ಮಾಡದೆ ಆ ದೇವ್ರು ಇಟ್ಟಂಗಾಗಲಿ, ಎಲ್ಲ ಕೃಷ್ಣಗೆ ಬಿಟ್ಟಿದ್ದು, ಎಲ್ಲ ಶಿವನಿಗೆ ಬಿಟ್ಟಿದ್ದು ಅಂತ ನೀವು ದೇವ್ರಿಗೆ ಸರೆಂಡರ್ ಆಗಿ ಶರಣಾಗತಿಯಿಂದ ಇದ್ಬಿಡಿ. ಆ್ಯಂಡ್ ನಿಮ್ಮ ಕೆಲಸ ನೀವು ಮಾಡ್ತಾ ಹೋಗಿ, ಡೆಫಿನೆಟ್ಲಿ ಸಕ್ಸಸ್ ನಿಮಗೆ ಸಿಗುತ್ತೆ. ಆ್ಯಂಡ್ ಯಾರು ತುಂಬ ಡಿಪ್ರೆಷನ್ನಲ್ಲಿದ್ದೀರಾ, ತುಂಬ ಕನ್ಫ್ಯೂಷನಲ್ಲಿದ್ದೀರಾ ಆ್ಯಂಡ್ ಆನ್ಸರ್ಸ್ ಎಲ್ಲೂ ಸಿಗ್ತಾ ಇಲ್ಲ ಅಂದರೆ ಟ್ರೈ ರೀಡಿಂಗ್ ಭಗವದ್ಗೀತಾ, ಅಥವಾ ಭಗವದ್ಗೀತೆ ಬಗ್ಗೆನೇ ಎಕ್ಸ್ಪ್ಲೇನ್ ಮಾಡಿರುವಂಥ ಎಷ್ಟೊಂದು ಕನ್ನಡದಲ್ಲೇ ಯೂಟ್ಯೂಬ್ ಚಾನಲ್ಸಲ್ಲಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದವರು ಇದ್ದಾರೆ. ಓಕೆ, ಸೊ ಅದನ್ನು ನೀವು ಸರ್ಚ್ ಮಾಡಿ ಡೈಲಿ ಒಂದೊಂದು ಅಧ್ಯಾಯನ ನೀವು ಓದ್ತಾ ಬನ್ನಿ, ಅದು ಒಂದೊಂದು ಪೇಜನ್ನು ನೀವು ಓದುತ್ತಾ ಬನ್ನಿ, ಒಂದೊಂದು ಅಧ್ಯಾಯನ ಕೇಳಿಸ್ಕೊಳ್ತಾ ಬನ್ನಿ, ಅಥವಾ ಒಂದು ಡೈಲಿ 2 ಪೇಜಸ್ನ ನೀವು ಓದ್ತಾ ಬನ್ನಿ. ಆ್ಯಂಡ್ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ನಿಮಗೆ ಉತ್ತರ ಸಿಗುತ್ತೆ. ಆ್ಯಂಡ್ ನಿಮ್ಮ ಪ್ರತಿಯೊಂದು ಕಣ್ಣೀರಿಗೂ ಕೃಷ್ಣ ಖಂಡಿತ ಉತ್ತರ ಕೊಡ್ತಾರೆ. ನೀವು ಒಂಟಿ ಅಲ್ಲ, ನಿಮ್ಮ ಜೊತೆಗೆ ಆ ಭಗವಂತ, ಆ ಕೃಷ್ಣ, ಪರಮಾತ್ಮ ಸದಾ ಇರ್ತಾರೆ ಅಂತ ಹೇಳ್ತಾ, ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.